ಡೈಲಾಗ್ ಒಂದ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಅಂಡ್ ವೈರಲ್ ಆಗಿತ್ತು. ಇವ್ರಿಗೆ ಅದಿಲ್ಲ. ಅದನ್ನ ಹೇಳಿದ್ರೆ ನಾನು ಸೆಂಟೆನ್ಸ್ ಫಾರ್ಮೇಶನ್ಸ್ ಅಲ್ಲಿ ಸೊ ಹಂಗೆ ಆತರ ನನ್ಗೆ ಅದ್ ಭಯ ಇತ್ತು. ನನ್ನ ಫ್ರೆಂಡ್ಸ್ ಮಧ್ಯೆ ಮಾತಾಡುವಾಗ್ಲೂ ಅಷ್ಟೇ, ನಾನು ಏನೋ ಹೇಳಿದ್ರೆ ಅದು ಏನೋ ಆಗ್ಬಿಡ್ತಾ ಇತ್ತು. ಹಾಗಾಗಿ ಆ ಭಯದಲ್ಲೇ ಸುಮ್ನೆ ಇದ್ದೆ. ಬಟ್ ಏನಾದ್ರೂ ಆಗ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಭರ್ಜರಿ ಬ್ಯಾಚುಲರ್ಸ್ ಕೊಟ್ಟಿತ್ತು ನನಗೆ. ಸೊ ಹಂಗಾಗಿ ಏನಾದ್ರೂ ಆಗ್ಲಿ ಅಂತ ಮಾತಾಡ್ತಿದ್ದೆ. ಅದೇ ಆ ರಸಿಕತೆ ಅನ್ನೋ ವರ್ಡ್ ಬಂದಿಲ್ಲ ಇವತ್ತು. ಈಗ್ಲಾದ್ರೂ ಬಂದಿದೆ. ಇವಾಗ ಗೊತ್ತಾಗಿ ಜನ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಜನ ಹೇಳ್ಕೊಟ್ಟಿದ್ದಾರೆ, ಶೋ ಹೇಳ್ಕೊಟ್ಟಿದೆ, ನೀವ್ ಹೇಳ್ಕೊಟ್ಟಿದ್ದೀರಾ. ನೋಡಿ ನೀವ್ ಹಿಂಗ್ ಹೇಳಿ ಸ್ಟೇಟ್ಮೆಂಟ್ ಇವ್ರು ನಮ್ಮವರು ತುಂಬಾ ಒಳ್ಳೆಯವರು, ನನ್ ಮೇಲೆ ತುಂಬಾ ಪ್ರೀತಿ ಇದೆ. ಜನ ಎಲ್ಲ ಹೇಳಿದ್ರು ಅದು ಡಬಲ್ ಮೀನಿಂಗ್ ಆಗುತ್ತೆ, ಇದು ರಸಿಕತೆ ಅಂತ ಹೇಳಿ ಕಾಮೆಂಟ್ಸ್ ಅಲ್ಲಿ ನೋಡಿದೆ. ಸೊ ರಸಿಕತೆ ಇಲ್ಲ. ನನಗೆ ತಿರ್ಗಾ ಭರ್ಜರಿ ಬ್ಯಾಚುಲರ್ಸ್ ನೆನಪಾಗ್ತಿದೆ ಅಣ್ಣ. ನಾನು ಭರ್ಜರಿ ಬ್ಯಾಚುಲರ್ ಸೆಟ್ ಅಲ್ಲಿ ನಿಂತಿದ್ದೀನೋ, ಇಂಟರ್ವ್ಯೂ ನಿಂತಿದ್ದೀನೋ, ಇಲ್ಲಿ ಯಾರು ಎದುರುಗಡೆ ರವಿ ಸರ್ ಇದಾರೋ, ರಚ್ಚು ಮ್ಯಾಮ್ ಇದಾರೋ ನಂಗೆ ಅರ್ಥ ಆಗಲ್ಲ. ಅಲ್ಲಾದ್ರೂ ಅಟ್ಲೀಸ್ಟ್ ಕಟ್ ಮಾಡ್ಬಿಟ್ಟು ಹಾಕ್ತಿದ್ರು. ತುಂಬಾ ಇಲ್ಲಿ ನಮ್ಮ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಚಾನಲ್ ಅವರೆಲ್ಲ ನನ್ನ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ನಾನು ಯಾವ್ದು ಕಟ್ಟೆ ಮಾಡಲ್ಲ. ಎಲ್ಲ ಹಂಗಂಗೆ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತಾರೆ, ಪ್ರೋಮೋ ಹಾಕ್ತಾನೆ ಇರ್ತಾರೆ, ಕಂಪ್ಲೇಂಟ್ ಬರೀತಾನೆ ಇರ್ತಾರೆ, ಡಿಲೀಟ್ ಮಾಡೋದಿಲ್ಲ. ಅದಕ್ಕೆ ನಮ್ಮವ್ರ ಮೇಲೆ ತುಂಬಾ ನಂಬಿಕೆ. ಅದಕ್ಕೆ ದಯವಿಟ್ಟು ನೀನ್ ಮಾತಾಡ್ಬೇಕಾದ್ರೆ ನನ್ನ ಪಾದಕ್ಕೊಂದು ನಮಸ್ಕಾರ ಮಾಡ್ತೀನಿ. ಈಗ ಇನ್ನೊಂದು ತಮ್ಲೇನ್ ಫಿಕ್ಸ್ ಈಗ. ಅದೇ ರಕ್ಷಕ್ಗೆ ರಸಿಕತೆನೇ ಇಲ್ಲ. ರಸಿಕತೆ ನೋಡಿ ಹಿಂಗ ಪರವಾಗಿಲ್ಲ, ಅದಿಲ್ಲ ನಾನ್ ಹಾಕ್ತೀನಿ ಕಮೆಂಟ್. ಅಲ್ಲ ಅವಾಗ ಇಲ್ಲ ಅವಾಗ ನಾನ್ ಹಾಕ್ತೀನಿ ಅಲ್ಲಿ ಬಂದ್ಬಿಟ್ಟು ಕಮೆಂಟ್, ಅಣ್ಣ ಎಲ್ ಪ್ರೂವ್ ಮಾಡ್ಬೇಕು ಕೇಳಿ ಬಂದು ಎಲ್ ಪ್ರೂವ್ ಮಾಡ್ತೀನಿ ಅಂತ.